ಅಮ್ಮ ಬಿಡ ಮಾರುತಿ, ನಾನಲ್ಲ ಬಟ್ ತಿಂದಿದ್ದಲ್ಲೇ ಚಿಂಗಡಿ ತಿಂದಿದ್ದು. ಅವು ತಿಂದ ಮೇಲೆ ನಾ ತಿಂದಿದ್ದು. ಅವನಿಗೆ ಮಾತ್ರ ಎಂಥದ್ದು ಹೇಳಲ್ಲ. ನಂಗೆ ಈ ಥರ ಹೊಡಿತಿದ್ದಿ, ನಂಗೆ ಏನು ಹೇಳ್ತಿದ್ದ? ಯಾವಾಗ ಹೊಡೆದ್ರು ನಂಗೆ ಮಾತ್ರ ಹೊಡಿದ್ದಿ. ಅವನೇ ಹೇಳಿದೆ ನಿನಗೆ ನಾ ತಿಂದಿದ್ದು ಗೊತ್ತನ? ಅವನೇ ಹೇಳಿದ್ದು. ಅಮ್ಮಿ ಹೇಳಿದ್ದು ಎಷ್ಟು ಬೇಕಾದ್ರೆ ತಗೋಬೇಕಂತೆ ಅಂತ. ಅವ ಎರಡು ಕೈಯಲ್ಲೂ ಮುಷ್ಟಿ ಕಟ್ಟಿ ಹಿಡ್ಕೊಂಡದ. ನಾನು ಒಂಚೂರು ಬಾಯಿಗೆ ಹಾಕಿದಷ್ಟೇ. ಇನ್ನು ಮಾತಾಡಿದ್ರೆ ಇಲ್ಲಿ ಬರ್ಲು ತಗೋತೀನಿ. ಮತ್ತೊಂದು ಚಿಂಗಣಿ ಹೇಳಿದ್ನಂತೆ. ಅವನು ಸಣ್ಣವ, ಅವನಿಗೆ ಗೊತ್ತಾಗಲ್ಲ, ನಿಂಗೆ ಗೊತ್ತಾಗಲ್ಲ. ನಾ ಪೂಜೆ ಮಾಡ್ತಿದ್ದಿದ್ದು ನೋಡಿದ್ದೇ ಇಲ್ಲ ಅಲ್ಲೇ. ಓ ತಿಂಗಳು ಮಾಡಿ ಇಡ್ತೀನಲ್ಲ, ಹಂಗಾರೆ ನಿನಗದು ಕಾಣಲ್ಲ, ಅದು ಏನಿರಲ್ಲ ನನಗೆ. ಹಂಗಾರೆ ಕತ್ಲಿಗೆ ಬರೋ ತಡ ಆಗ್ತದೆ, ಬಂದ ಮೇಲೆ ಎಲ್ಲ ಸರಿ ಮಾಡ್ಕೊಳಕ್ಕಾಗಲ್ಲ, ಒಂದು ಹೂರ್ಣ ಒಂದು ಮಾಡಿಟ್ಟು ಹೋಗೋಣ ಅಂತೇಳಿ ನಾನು ಸರಿ ಮಾಡಿಟ್ಟಿದ್ರೆ ಅಷ್ಟೇ ಬೇಗ ಒಂದು ಚೂರು ಅಚ್ಚಿಗೆ ಹೋಗಿ ಇಚ್ಚಿಗೆ ಬರೋರೊಳಗೆ ತೆಗೆದು ಬಾಯಿಗೆ ಹಾಕ್ದಲ್ಲ. ಇನ್ನು ಹೊಸೂಟಿ ಮಾಡಬೇಕು ನಾನು. ಯಾಕೆ ನಾನು ಹಿಂಗೆ ಗೋಲ್ಡ್ ಬರ್ಸ್ಕಿ ತಿಂತೀರಿ ನೋಡೋಣ. ನಿಂಗೇನು ತಿನ್ನಕ್ಕೆ ಬರಗಲಾಗಿದೆ ಅಂತ ನಿಂಗೆ? ಅಜ್ಜ ದಿನ ಬಿಟ್ಟು ದಿನ ಪ್ಯಾಟಿಗೆ ಹೋದ್ರೆ ಅವ್ರು ತಂದು ಕೊಡ್ತಾರೆ. ಅಪ್ಪ ಅಂತ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರೆ ನಿಂಗೆ ತಿಂಡಿ ತಂದು ಕೊಡೋದು ತಪ್ಪಲ್ಲ. ಎಲ್ಲದನ್ನೂ ನೀನು ಒಬ್ಬನೇ ಹುಡ್ಮೂಡಿಸ್ತೀಯ. ಎಲ್ಲರ ಹುಡುಗಗೆ ಒಂಚೂರು ಕೈ ಮೇಲೆ ಹಾಕಿದ್ರೆ ಹಾಕ್ತೆ, ಬಿಟ್ಟರೆ ಬಿಟ್ಟೆ. ಅಷ್ಟು ಸಾಲದು ಅಂತ ಹೇಳಿ ಏನು ಹುಟ್ಟಿದ ಮೇಲೆ ಕಾಣ್ದಿದ್ದಾರೆ ಹಂಗೆ ಇಲ್ಲಿ ಇದನ್ನು ಬೇರೆ ಬಂದಿದ್ದು ಮಾಡ್ತಿದ್ದೀಯಾ? ಮತ್ತೆ ಈಗ ಚಿಂಗಡಿ ಮಾಡಿದ್ದ ಅಂತಿದ್ದೀಯೇನು? ಅಜ್ಜನ ಇಲ್ದಾಗ ನೀನು ನಾನು ಕೊಂದೆ ಹಾಕ್ತಿದ್ದೇನ? ಏನು ಮಾಡಿದ್ರು ಚಿಂಗಡಿಗೆ ಅಂತದ್ದು ಹೇಳಲ್ಲ, ಸಣ್ಣವ ಸಣ್ಣವ ಅಂತ. ಇಲ್ಲ, ನಿಂಗೆ ಇವತ್ತು ಮೊಗ್ಲು ತುರ್ಸಿದ್ದೆ ಹೇಳ್ದ. ಎಲ್ಲಿ ಇನ್ನೊಂದು ಸತಿ ಬಾಯಿ ಜೋರು ಮಾಡಿ ನೀನು, ಬಾಯಿ ಜೋರು ಮಾಡಿ ನೀನು. ಹಂಗಾರೆ ಪುಳ್ಳು ಬಾ, ಈಚಿಗೆ ಬಾ ನೀನು. ಅವಳಿಗೆ ತಿಂದಿದ್ದು ನಣ ಕಟ್ಟಿದೆ ಅದರಲ್ಲಿ, ಮತ್ತೆ ಎಂತ ಮಾಡ್ತದೆ? ಯಾರ ಮೇಲಾರು ಜಗಳ ಮಾಡ್ತಾನೆ ಇರಬೇಕು. ಅದು ಇಲ್ದಿದ್ರೆ ಅದು ತಿಂದಿದ್ದು ಅನ್ನ ಪತ್ತೆ ಆಗ್ಬೇಕಾತಲ್ಲ. ನೀಚಿಗೆ ಬಾ, ಒಳ್ಳೆ ಮಾತಲ್ಲ ಅವನು ಬಿಟ್ರಂದಾತು. ಬಾ ಮಗನೇ, ಬಾ ನೀನು. ನೀ ಅಲ್ಲಿ ಹೊರಗೆ ಅಜ್ಜಿ ಇರ್ಬೇಕನ್ನು, ಹೋಗು ಅಜ್ಜಿ ಜೊತೆ ಇರು. ನೀ ಇಲ್ಲಿ ಎಂತ ಮಾಡಕ್ಕೆ ಬಂದಿದ್ದೆ ಹೇಳು? ನಾಯಿ ಬಾಯಿ ಕೋಲೆಟ್ಟಕ್ಕೆ ಸುಮ್ಮನೆ ಅಜ್ಜಿ ಜೊತೆ ಇರೋಕ್ಕಾಗಲ್ಲ ನಿಂಗೆ? ಇದನ್ನೇ ಕಲಿಸಿ ಮಕ್ಕಳಿಗೆ, ಇದನ್ನೇ ಕಲಿಸಿ ನೀವು. ತಪ್ಪು ಮಾಡಿದಾಗ ಹಂಗಲ್ಲ ಹಿಂಗೆ ಅಂತ ತಿದ್ದು ಹೇಳೋದು ಬಿಟ್ಕೊಂಡು ಮತ್ತೆ ಅವು ಮಾಡಿದ್ದೆ ಸರಿ ಅಂತ ಹೇಳಿ ಮುಲ್ಲಣ್ಣೆ ಮಾಡ್ತಿದ್ದೀರಾ? ಹಿಂಗೆ ಮುಲ್ಲಣ್ಣೆ ಮಾಡಿದ್ಕೆ ಅಲ್ಲ ನಾವು ಹಿಂಗಾಗಿದ್ದೀಗ. ಎಂತ ಅಂತ ಮಾಡಬಾರ್ದು ತಪ್ಪು ಅವ ಎಂತ ಮಾಡ್ದ? ಎಂತ ಮಾಡಿದ್ನೆ ಅವ? ಆ ಥರ ಹಿಡ್ಕೊಂಡು ಹೊಡಿಯಷ್ಟ ಎಂತ ಮಾಡಿದ್ದ? ಸಾಯಂಕಾಲಕ್ಕೆ ನಾ ಬರೋ ತಡ ಆಗ್ತದೆ ಏನೋ, ಬಂದೆಲ್ಲ ಸಮ್ಮಡ್ಕಿಣಕ್ಕಾಗಲ್ಲ ಅಂತ ಹೇಳಿ ಗಣಪತಿ ನೈವೇದ್ಯಕ್ಕೆ ಮೋದಕ ಮಾಡೋಕ್ಕೆ ಹೂರ್ಣ ಎಲ್ಲ ಮಾಡಿ ತೆಗೆದಿಟ್ಟು ಹೋಗೋಣ ಅಂತ ಹೇಳಿ ಒಂದೇ ಗಳಿಗೆ ಇಲ್ಲಿ ಇಟ್ಟು ಹೋಗಿನಿ. ಅಚ್ಚಿಗಿಂದ ಈಚಿಗೆ ಬರೋರೊಳಗೆ ಅದನ್ನು ತೆಗೆದು ತಿಂದು ಎಂಜಾಯ್ ಮಾಡಿ ಇಟ್ನಲ್ಲ. ಈಗ ಮತ್ತೊಂದು ಸತಿ ಹೊಸ ಊಟಿಯಿಂದ ನೀವು ಮಾಡ್ಕೊಡ್ತೀರಾ? ಓಹೋ, ಅಷ್ಟಕ್ಕಾಗಿ ಇಷ್ಟು ಇದು ಮಾಡಿದ್ದ ನೀನು ಆ ಹುಡುಗಗೆ? ಏನು ಮಕ್ಕಳು ಸಮ ದೇವರು ಸಮ ಅಂತ ಹೇಳ್ತಾರೆ. ಮಕ್ಕಳಿಗೆ ಮಾಡ್ಕೊಡೋಕ್ಕಾಗದೇ ಇದ್ದಳು ನೀ ದೇವರಿಗೆ ಅಂತ ಮಾಡಿ ನೈವೇದ್ಯ ಇಡದೆ? ದೇವರಿಗೆ ಅಂತ ಮಾಡಿ ಇಡ್ತೀಯಾ? ದೇವ್ರು ಬಂದು ತಿಂದ್ಕೊಂಡು ಹೋಗಲ್ಲ ಅಂತ ಗೊತ್ತಲ್ಲ. ಹಾಗಾಗಿ ಫಸ್ಟ್ ಮಕ್ಕಳಿಗೆ ಬೇಕಾಗಿದ್ದನ್ನು ಮಾಡಿಕೊಡು. ದೇವ್ರಿಗೆ ಕೊಟ್ಟಂಗೆ ಆಗ್ತದೆ ಅದು. ಬೇಡ ನೋಡಿ, ಸುಮ್ಮನೆ ಮಧ್ಯೆ ಬಾಯಿ ಹಾಕಿ ನಂಗೆ ಸಿಟ್ಟಲ್ಲಿದ್ದಳಿ ಮತ್ತೆ ಸಿಟ್ಟು ಹೆಚ್ಚಾಗಂಗೆ ಮಾಡಬೇಡಿ. ಆ ಥರ ಮುಲ್ಲಣೆ ಮಾತ್ರ ಮಾಡಬೇಡಿ ನೀವು. ಸುಮ್ಮನೆ ನೀರೇ ಸಾಕು. ಅಷ್ಟಿದ್ದಲ್ಲಿ ಯಾರು ಮುಟ್ಲೇಬಾರ್ದು ಅನ್ನಂಗಿದ್ರು ಮುಟ್ತಿದ್ದ ಜಾಗದಲ್ಲಿ ಇಡಬೇಕಿತ್ತು. ಅಲ್ಲಿ ಕೈಗೆ ಸಿಕ್ಕಂಗೆ ಅಂತ ಕಿಟ್ಟೋಗಿದ್ದೆ ನೀನು. ಕೈಗೆ ಸಿಕ್ಕಂಗೆ ಇಡ್ಲಿ, ಕಾಲಡಿನೇ ಬಿದ್ದಿರಲಿ, ಒಂದು ಮಾತು ಕೇಳಿ ತಿನ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಎಂಥದೇ ಆಗಲಿ ಇದನ್ನು ತಿನ್ನೋದೇ ಬೇಡ ಅಂತ ಕೇಳಬೇಕು ಅಂತ ಗೊತ್ತಿಲ್ಲ. ಸಣ್ಣ ಹುಡುಗ ನಾವಿನ್ನ ಇನ್ನೂ ಇಲ್ಲ, ದೊಡ್ಡ ಗಂಡಸು ನೋಡವ. ಈ ವಯಸ್ಸಲ್ಲಿ ನೀನು ಎಷ್ಟು ಈ ಥರ ಕದ್ಕು ತಿಂದು ಏನೇನು ಮಾಡಿದ್ದೇನಾ ಈಗ ಅವನಿಗೆ ಹೇಳಕ್ಕೆ ಬರ್ತದೆ. ಅವನ ವಯಸ್ಸಲ್ಲೇನ ಮದುವೆ ಆದಮೇಲಾರು ನೀನು ಕದ್ಕು ತಿನ್ನೋದು ಬಿಟ್ಟಿಯಾ? ಅಡುಗೆ ಮಾಡಲು ಎಷ್ಟು ಸತಿ ತಿಂದು ನೋಡಲ್ಲ. ತಿನ್ನೋ ವಸ್ತುಗೆ ಈ ಥರ ಮಾಡ್ತೀಯಲ್ಲ ನೀನು. ಆ ಸಣ್ಣ ಮಕ್ಕಳು ಹೊಟ್ಟೆಗೆ ತಿಂದಿದ್ದಕ್ಕೆ ಅವಕ್ಕೆ ಹೊಟ್ಟೆಗೆ ತಿನ್ನೋಕೆ ಇಲ್ಲದೆ ಇದ್ದಿದ್ದು ಮತ್ತೆ ಎಂತಕ್ಕೆ ಈ ಮನೆಯಲ್ಲಿ? ಬಾಕಿ ಅಂತದ್ಕಾರ ಹೋಗಲಿ, ತಿನ್ನೋದಕ್ಕೂ ನಿಂದಿದ್ದು. ಅಪ್ಪ, ನಿಮ್ಮ ಹತ್ರ ಯಾವನ್ ತಲೆ ಕುಟ್ಗಿತಾನೆ? ಸುಮ್ಮನೆ ಇರಿ, ನಂಗೆ ಮತ್ತೆ ಸಿಟ್ಟು ಬರ್ಸ್ಬೇಡಿ. ತಿನ್ನೋ ವಸ್ತು ಅಂತ ಹೇಳಿದ್ನ ನಾನು, ತಿನ್ನೋದು ಬೇರೆ ಅಂತ ತಿನ್ನಲಿ. ಯಾರೇ ಆಗಲಿ ಅವ ಅದಕ್ಕೆ ತಿನ್ನೋದು ಹಾಳಾತು ಅಂತ ಅಲ್ಲ, ನೈವೇದ್ಯಕ್ಕೆ ಮಾಡಿಟ್ಟಿದ್ದು ಹೋಗಲಿ, ಅದಂತೂ ಆತಲ್ಲ. ಕೇಳ್ತೀನಿ ನಾವ ಫಸ್ಟ್ ಆ ಶಿಸ್ತು ಕಲಿಸಿ ಮಕ್ಕಳಿಗೆ. ಯಾವ್ದು ಹಿಂಗೆ ಇವ್ರಿಗೆ ಕೊಟ್ಟಿದ್ದ ವಸ್ತು ಅಲ್ಲದೆ ಬೇರೆ ಯಾವ್ದಿದ್ರು ಅಲ್ಲಿ ಇದ್ದಿದ್ದನ್ನು ಕೇಳಿ ತಿನ್ಬೇಕು, ಹೌದಲ್ಲ? ಅದಕ್ಕೆ ಹೊಡಿತಿದ್ದ ಅವನಿಗೆ. ಸುಮ್ಮನೆ ಅವನ ಪರ ವಹಿಸ್ಕೊಂಡು ಬರಬೇಡಿ, ಇಲ್ಲಿ ಹಸಿಲ್ಲ ಕಲಿಸ್ಬೇಡಿ ನೋಡಿ ಮಕ್ಳಿಗೆ ಹೇಳಿನೇ. ಸಾಕು, ಸುಮ್ಮನೆ ಕೂತ್ಕೊಳ್ಳೆ. ನೀನೀಗ ಒಳಗೆ ಅಡುಗೆ ಮಾಡೋಳೆಲ್ಲ ತಿಂತೀಯಲ್ಲ, ಫಸ್ಟೇ ಒಂದು ಸರಿ ತಿಂಡಿ ಗಿಡ್ಡಿ ತಿಂದು ಕೂತೀಯಲ್ಲ, ಎಲ್ಲ ಕೇಳೇ ತಿಂತೀಯಾ?
ಈಗ ಅಪ್ಪನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ನನ್ನ ಹತ್ರ ಆಗಲಿ ಯಾರ ಹತ್ರ ಕೇಳ್ತೀಯ? ತಿಂತೀಯ ನೀನು ಹಾಗೆಯ? ಮಕ್ಕಳಿಗಾದ್ರೂ ನ್ಯಾಯ, ಇವಳಿಗಾದ್ರೂ ನ್ಯಾಯ ಅಂತೆ. ಪಾಪಣ್ಣ ಎಂತ ಮಾಡ್ತಿದ್ದೀಯ ಅಲ್ಲೇ? ಈಚೆಗೆ ಬಂದ? ಅಮ್ಮ ನೀ ಸ್ವಲ್ಪ ಸುಮ್ಮನೆ ಇರೋ. ಎಂತ ಅಂತ ಗೊತ್ತಿಲ್ಲದೆ ಸುಮ್ಮನೆ ನಂಗೆ ಬೈಯಕ್ಕೆ ಬರಬೇಡ. ಇಲ್ಲಿ ಬಂದು ನೋಡು ಸ್ವಲ್ಪ, ಆ ಹುಡುಗಗೆ ಅದು ಯಾವ ಥರ ದನ ಜಪ್ದಂಗೆ ಜಪ್ಪಿಟ್ಟದೆ ಅಂತ. ಇನ್ನೂ ಅಳ್ತಾ ಇದ್ದಾನವ. ಸುಮ್ಮನಿರ, ಸ್ವಲ್ಪ ಹೊತ್ತು ಸುಮ್ಮನಿರ ನೋಡೋಣ. ಯಾಕೆ ಹಿಂಗೆ ಮಾಡ್ತೀರಿ ಹಂಗಲ್ಲ ಅಂದ ಅಲ್ಲಿ ಹೋಗಲ್ಲ ಚಿಂಗಣಿ ಕೂತನ್ನಡ ಅವನ ಜೊತೆ ಕತ್ಕ ಇಲ್ಲಿದ್ರೆ ಎಲ್ಲ ಅಜ್ಜ ಅದರನ ಅಜ್ಜ ಈಗ ಬಂದರು ತಡ್ತಿಂದ ಹೋಗಲ್ಲ ಇದು ಮಾಡ್ತಾ ಕೂತ ಅನ್ನ ಇಲ್ಲ. ಅಲ್ಲ ಪಾಪಣ್ಣ ಗೊತ್ತ ಬಾಳ ಒಂಥರ ಆಗಿರೋದಲ್ಲ ಮರ, ನಿಂಗೆ ಎಂತ ಆತ? ದಿನದಂಗ ಸಣ್ಣ ಆತ ಹೋತಿಯೇ ಎಂತ ಅಂತ ನೋಡೋದು ಮರಯ್ಯ. ಎಂತಕ್ಕೆ ನಮ್ಮನೆ ಹುಡುಗನಿದ್ರೇ ಮಾತಾಡ್ತಿದ್ದಲ್ಲ, ಎಲ್ಲಿ ಹೆಂಗೆ ಮಾತಾಡ್ಬೇಕು ಅಂತ ಒಂದು ಗೊತ್ತಾಗಲ್ಲ ನಿಂಗೆ. ಹುಡುಗರ ಮಕ್ಕಳಿದ್ರವ ಎಂತ ಅಮ್ಮ ಈಗಲೂ ನನಗೆ ಬೈಯಡ ನೀನು? ನಿಂಗೆ ಎಂತ ಆಗಿದೆ ಇಲ್ಲಿ ಅಂತ ಗೊತ್ತಾ? ಆ ಹುಡುಗಗೆ ಹೊಡಿತೆ ಎಷ್ಟೊತ್ತಾಗಿತ್ತು ಅಂತ ಮಾಡಿದೆ? ನಾನಲ್ಲ ಹೊಡೆದಿದ್ದು, ನಿನ್ನ ಸೊಸೆ ಬಂದ್ಕೊಂಡು ನಂಗೆ ಹೇಳ್ತಾ ಇದ್ದೀಯಲ್ಲ ನೀನು. ನನ್ನ ಸೊಸೆ ನಿಂಗೆ ಅಂತ ಆಗ್ಬೇಕು, ಪುಳ್ಳಿಗೆ ಅಂತ ಆಗ್ಬೇಕು? ಹೆತ್ತರಿಗೆ ಗೊತ್ತಿರೋಣ ತಾಯ್ದಿಕ್ಕಳಿಗೆ ಯಾವ್ದಕ್ಕೆ ಹೊಡಿಬೇಕು ಯಾವ್ದಕ್ಕೆ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಒಂಥರ ಹೊಡಿಯೋಷ್ಟೊತ್ತಿಗೆ ದಿಕ್ಕಳಿಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಬೀಡ್ಸಿ ತಗೊಂಡಾಗ ಯಾರಿಗೆ ಬಿಡ ಅದು ಅಡ್ಡಿಲ್ಲ. ಅದು ಬಿಟ್ಟು ಅವನು ಇದ್ರೇ ಆ ನಮ್ಮನೆ ವಾದ ಮಾಡ್ತಿದ್ದೀಯಲ್ಲ. ಮಕ್ಕಳಿಗೆ ಹೆದರಿಕೆ ಇಳಿತದನ, ತಾಯಿ ಅಂದರೆ ಹೆದರಿಕೆ ಇರ್ತದನ ಅವಕ್ಕವಾಗ. ಇವ್ರಿಗೆ ಎಂತಕ್ಕೆ ಬೇಕದು? ಇವರು ಸಸಾರ ಮಾಡೋದು, ಮಕ್ಕಳು ಹಾಗೆ ಸಸಾರ ಮಾಡಲಿ ಅಂತ. ಇವ್ರು ಗೌರವ ಕೊಟ್ರಲ್ಲ ಬೇರೆಯವ್ರು ಗೌರವ ಕೊಡ್ಬೇಕಂತ ಗೊತ್ತಾಗೋದು. ದುಡಿಯೋಕ್ಕೊಂದು ಜನ ಇದ್ರೆ ಸಹಿ ಮನೇಲಿ, ಮತ್ತು ಬೇರೆ ಎಂತಕ್ಕೆ ಅಷ್ಟು ರೀತಿ ಹೇಳ್ತಿದ್ದೀನಿ. ಏನು ಅವನ ಎದುರಲ್ಲೇ ನೀನು ತಿನ್ನಲ್ಲ, ನೀ ಯಾರನ್ನು ಕೇಳ್ಕೆ ತಿಂತೀಯಲ್ಲ, ಇವನು ಕೇಳ್ಕೆ ತಿಂತೀಯಲ್ಲ. ನಾಳೆ ಆ ಹುಡುಗರು ಎಲ್ಲ ನನ್ನ ಮಾತು ಕೇಳ್ತಾವಿಲ್ಲ. ಸ್ವಲ್ಪ ಸುಮ್ಮನಿದ್ದು ಬಿಡು. ಇಲ್ಲಿ ಬೊಡ್ಡು ಗಣ್ಣೀರು ಹಾಕಿದ ಕೂಡಲೇ ಎಲ್ಲ ನೀನು ಹೇಳಿದ್ದೆ ಸತ್ಯ ಅಂತ ನಂಬ್ಕೊಳಕ್ಕೆ ಯಾರೂ ಇಲ್ಲ ಇಲ್ಲಿ. ಬಂದುಬಿಡ್ತು ಹೇಳಕ್ಕೆ. ಮುಚ್ಚ ಬಾಯಿ, ಬಡ್ಗಣ್ಣೀರಂತೆ ಹೇಳ್ತಿದ್ದೀನಿ ನಾನಿಲ್ಲಿ. ಈಗ ಮಕ್ಕಳನ್ನು ತಪ್ಪು ಮಾಡಿದ್ರೆ ಕಾಯ್ದೆಕ್ಳು ಹೊಡೆಯೋದು ಬಡಿಯೋದು ಇದ್ದಿದ್ದೇ ಗೊತ್ತಿಲ್ಲ ಅವ್ರಿಗೆ, ಹೆತ್ತರಿಗೆ ಗೊತ್ತಿಲ್ಲನ ಎಷ್ಟು ಹೊಡಿಬೇಕು ಎಷ್ಟು ಬಿಡಬೇಕು ಅಂತ. ಅದೇ ಹೇಳಿದ್ನಲ್ಲ, ಒಂದು ತಪ್ಪು ಚಾಚಿಗೆ ಹೋಗೋ ನೀನು ಅಂತೇಳಿ ಹೊಡ್ತಾ ಬಿಡಿಸ್ಕೊಳ್ಸೋದು ಅದಾರ ಒಂದು. ಅದು ಬಿಟ್ಟು ಮಕ್ಕಳಿದ್ರೇ ತಾಯ್ದಿಕ್ಳಿಗೆ ಆ ಥರ ಬೈತಾ ಇದ್ರೆ ಅವಕ್ಕೆ ತಾಯಿ ಹೆದರಿಕೆ ಉಳಿತದ, ತಂದೆ ಹೆದರಿಕೆ ಉಳಿತದ. ಇವತ್ತು ಅದಕ್ಕೆ ಕೇಳಿದೆ ನೀನು ಎಲ್ಲರನ್ನೂ ಕೇಳ್ತಿಂತೀಯೇನೋ ಅಂತ. ನಾಳೆ ಅವ್ನು ಹಿಂಗೆ ಬಂದು ಕೇಳ್ತಾನೆ, ನೀ ಏನಾರು ಹೋಗಿ ಹೇಳಿ ಹಂಗಲ್ಲ ಹಿಂಗೆ ಅಂತ ಹೇಳಿದ ಕೂಡಲೇ ನೀವೇನು ಅಜ್ಜಿನ ಕೇಳಿ ಮಾಡ್ತೀರನೋ ಅಜ್ಜಿನ ಕೇಳಿ ಮಾಡ್ತೀರನೋ ಅಂತ ಕೇಳ್ರಿ ಏನು ಹೇಳ್ತೀಯ? ಎಂತ ಹೇಳ್ತೀಯ ಅವಾಗ? ಮಕ್ಕಳಿಗೊಂದು ಹೆಂಗಿದ್ದು ಶಿಸ್ತು ಕಲಿಸ್ಬೇಕು, ಅವು ಇದ್ರೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕು ಅನ್ನೋದೊಂದು ಅದು ಗೊತ್ತಾಗಲ್ಲ ನಿಂಗೆ ಅಲ್ಲ ನಿಂಗೆ. ಅದೊಂದು ಎಂತ ಯಾವುದು ಗೊತ್ತಾಗ್ತದೆ ಬೇಕಲ್ಲ, ಗೊತ್ತಾಗೋದು ಹಿಂಟಿಗೆ ಬೈಯಕ್ಕೊಂದೆ, ಮತ್ತೆಂಥದ್ದು ಗೊತ್ತಾಗಲ್ಲ. ಬೇರೆಯವ್ರ ಮನೆ ಉದ್ಧಾರ ಮಾಡೋದು, ಮನೆಗೆ ಈ ಥರ ಮಾಡೋದು. ನಿನ್ನೆ ಅಲ್ಲೊಂಚೂರು ಬರೋಳೆ ಒಂದು ಕಿರ್ಗಣ್ಣಲ್ಲಿ ನೋಡಿದೆ, ಅಪ್ಪ ಮನೆ ಅಂದರೆ ಎಂಥ ಚೆನ್ನಾಗಿ ಮಾಡಿ ಕಟ್ಟಾರೆ ಅಂದರೆ ಆ ಪೇಂಟ್ ಗೀಂಟೆಲ್ಲ ಆಗಿ ಹೋಗ್ಯದಪ್ಪ. ನೋಡೋಕ್ಕೆ ಅಷ್ಟು ಖುಷಿ ಆದಂಗೆ ಆಗ್ತದೆ. ನಮ್ಮನೆಗೆ ಅವನ್ನೆಲ್ಲ ಮಾಡಬೇಕು ಅಂತ ಗೊತ್ತಿಲ್ಲ, ನೆರ್ಮನೆಯರಿಗೆ ಮಾಡ್ಕೊಡಕ್ಕೆ ಬೇಕಾರೆ ನೋಡು. ನಂಗೆ ಹೇಳ್ತೀಯಲ್ಲ ಇದಕ್ಕೆ ಅಂತ ಹೇಳ್ತೀಯ ಹೇಳ. ಅಲ್ಲ ಕಾಂಟ್ರಾಕ್ಟ್ ವಹಿಸ್ಕೊಂಡವ ಅದನ್ನು ಕೆಲಸ ಮಾಡಿಕೊಡ್ದೇ ಇದ್ರೆ ಆಗ್ತದ? ಅದು ನಾವು ಒಬ್ಬನೇಯ, ಎಲ್ಲರೂ ಸೇರಿ ಮಾಡ್ತಿರೋದ. ಹೊಸ ಮನೆ ಪೇಂಟ್ ಹೆಂಗೆ ಮಾಡಿದ್ರೆ ಚಂದನೇ ಕಾಣ್ತದೆ. ಈಗ ಎಂತ ಮಾಡ್ಬೇಕು ನೋಡೋಣ ಹೇಳ? ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಮಾಡಿಕೊಡ್ದೇ ಇದ್ರೆ ಆಗ್ತದ? ಆ ಜವಾಬ್ದಾರಿ ಮನೆ ಮೇಲಿಲ್ಲ, ಕಂಡರ ಮನೆ ಮೇಲೆ ಮಾತ್ರ. ಪುಣಾತ್ಗೀತೆ ಸ್ವಲ್ಪ ಸುಮ್ಮನೆ ಇರ್ತೀಯೇನೆ. ನಾನು ಒಬ್ಳಿಗಿರೋ ಚರ್ಕೆ ಕಳಿ ಅಂತ ಕೇಳಿ ಬರಕ್ಕೋದೆ. ಅವು ಹೇಳಿದ ನಿಂಗೆ ಭಾಷೆ ಅರ್ಥ ಆಗ್ತದ ಅರ್ಥ ಆಗಲ್ಲ. ಅಲ್ಲ ಮನೆ ಕಟ್ಕೊಡಕ್ಕೆ ಅಂತ ವಹಿಸ್ಕೊಂಡ್ಮೇಲೆ ಮಾಡ್ಕೊಡ್ದೆ ಇದ್ರೆ ಆಗ್ತದೇನು? ಪುಕ್ಸಟ್ಟೆ ಮಾಡ್ಕೊಟ್ಟಾನ? ಅದು ದುಡ್ಡು ಕೊಟ್ಟದೆ ಇವ್ರು ಮಾಡ್ಕೊಟ್ಟಾರ ಅಷ್ಟೇಯ. ಹಾಳಾಗಿ ನಂಗಂತೂ ಸಾಕಾಗಿ ಹೋಗ್ತದಕ್ಕೆ. ಎರಡಕ್ಕೂ ಸಮ ಆಗ್ತದೆ, ಹೆಚ್ಚಲ್ಲ ಒಂದು ಕಮ್ಮಿ ಅಲ್ಲ.